ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಫೈನಲಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ಟೈಮ್ ಬಂದಿದೆ. ಯಾಕಂದರೆ ಇದು 6 ತಿಂಗಳು ಹಿಂದಿಂದು. ಸೊ ಇವತ್ತು ಪಾಪುದು 6 ಮಂತ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಫಸ್ಟ್ ಬರ್ಡೇ ಶೇರ್ ಮಾಡಬೇಕಿತ್ತು, ಬಟ್ ಅದು ಸ್ವಲ್ಪ ಎಡಿಟಿಂಗ್ ಇನ್ನೂ ಮುಗ್ದಿಲ್ಲ. ಹಾಗಾಗಿ ನಾನು 6 ತಿಂಗಳು ಬರ್ಡೇ ಏನು ಸೆಲೆಬ್ರೇಟ್ ಮಾಡಿದ್ವಿ, ಸೊ ಅದನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇವತ್ತೇನೆಂದರೆ ವೇದಾಂತ್ 6ನೇ ತಿಂಗಳಿದ್ದಾಗ ಯಾವ ಥರ ಇದ್ದ ಅಂತ ನೀವು ನೋಡಬಹುದು. ಅಷ್ಟು ಗುಂಡ್ಗುಂಡಕ್ಕೆ ಚೆನ್ನಾಗಿದ್ದ ಆವಾಗ. ಅದಕ್ಕೋಸ್ಕರನೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು. ತುಂಬ ಚೆನ್ನಾಗಿದ್ದ ಆವಾಗ ಗುಂಡ್ಗುಂಡಕ್ಕೆ. ಹಾಗಾಗಿ ದೃಷ್ಟಿ ಆಗುತ್ತೆ ಆ ಥರ ಏನೂ ಹಾಕ್ಬೇಡ ವಿಡಿಯೋ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡಿರಲಿಲ್ಲ. ಸೊ ಇವತ್ತು ಫೈನಲಿ 1 ಇಯರ್ ಆಯ್ತಲ್ವ, ಹಾಗಾಗಿ ಈ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಓನಾಗಿ ಡೆಕೋರೇಷನ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಸ್ವಲ್ಪ ಬಲೂನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಇಷ್ಟು ದಿನ ಆದಮೇಲೆ ವಿಡಿಯೋ ಶೇರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಅವನು ಅಷ್ಟು ಮುದ್ದಾಗಿದ್ದ ಆವಾಗ. ಹಾಗಾಗಿ ಸ್ವಲ್ಪ ಜನ ಅವ್ನ ವೀಡಿಯೋಸ್ನೇ ಹಾಕ್ಬೇಡ ನೀನು ಅಂತೆಲ್ಲ ಅಂತಿದ್ರು. ಆ್ಯಂಡ್ ಇವಾಗ ಸ್ವಲ್ಪ ಅವ್ನು ಸಣ್ಣಾಗಿರೋದಕ್ಕೆ ದೃಷ್ಟಿ ಆಗಿಬಿಟ್ಟಿದೆ, ನೀನು ವೀಡಿಯೋ ಹಾಕ್ತೀಯಾ ಅದಕ್ಕೆ ಅಂತೆಲ್ಲ ಇದು ಮಾಡ್ತಾರೆ. ಹಾಗಾಗಿ ನಾನು ಈ ವಿಡಿಯೋ ಅಂತ ಹಾಕೋದೇ ಬೇಡ ಸದ್ಯಕ್ಕೆ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಇವತ್ತು ಫೈನಲಿ ಆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆವಾಗ ನಾನು ಕೂಡ ತುಂಬ ಗುಂಡ್ಗುಂಡಕ್ಕಿದ್ದೆ, ಡುಮ್ಮಿ ಆಗಿಬಿಟ್ಟಿದ್ದೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಮೊದಲಿಗೆ ಹೋಲಿಸಿದ್ರೆ. ಹಾಗೆ ಇಲ್ಲಿ ಬಲೂನ್ಸ್ ಎಲ್ಲ ಇಲ್ಲಿ ಇತ್ತು, ಮೊದಲೇ ಮನೆಯಲ್ಲೇ ಇತ್ತು. ಹೊರಗಡೆಯಿಂದ ಏನೂ ತಂದಿದ್ದಂತೂ ಇಲ್ಲ, ಯಾಕಂದರೆ ಮನೆಯಲ್ಲೇ ಸ್ವಲ್ಪ ಸ್ಟಾಕ್ಸ್ ಇರುತ್ತೆ ಆಲ್ಮೋಸ್ಟು. ಇವಾಗ ಬ್ಲೂ ಮತ್ತು ವೈಟ್ ಕಲರ್ ಬಲೂನ್ನ ಯೂಸ್ ಮಾಡಿಕೊಂಡು ನಾವು ಡೆಕೋರೇಷನ್ ಮಾಡ್ತಾಯಿದ್ವಿ. ಇನ್ನು ಲಿರಿಷಾ ಅಂತೂ ನಾವು ಏನು ಮಾಡ್ತೀವಿ ಅದನ್ನ ಅವಳು ಕೂಡ ಮಾಡಬೇಕು. ಇವತ್ತು ಕೂಡ ಹಾಗೆಯೇ ನಾನು ಬಲೂನೆಲ್ಲ ಈ ಥರ ಗಾಳಿ ತುಂಬಿಸ್ತೀನಿ ಅಂತ ಬಂದಿದ್ಲು. ಬಟ್ ಅದು ಮಷೀನಲ್ಲಿ ಅವಳಿಗೆ ಹಿಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅದನ್ನ ಮತ್ತೆ ನಾನೇ ಮಾಡಿದ್ದಾಯಿತು. ಸ್ವಲ್ಪ ಗ್ರೇ ಕಲರ್ ಮತ್ತು ವೈಟ್ ಇತ್ತು, ಅದೆರಡು ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಅಂತ. ಸಾರಿ, ಬಲೂನ್ ಮನೇಲೇ ಇತ್ತು ಅಂತ ಹೇಳಿದೆ, ಬಟ್ ಮನೇಲಿದೆ, ಅದು ಬೇರೆ ಕಲರ್ ಆಗಿತ್ತು. ಇದಷ್ಟು ಸ್ವಲ್ಪ ನಾನು 6 ಮಂತ್ ಬರ್ಡೇ ಸೆಲೆಬ್ರೇಷನ್ದು ಬ್ಯಾನರ್ ಎಲ್ಲ ಸಿಗುತ್ತೆ, ಅದನ್ನ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಅದರ ಲಿಂಕ್ ಕೊಟ್ಟಿರ್ತೀನಿ ನಾನು, ಬೇಕಿರೋ ನೀವು ಪರ್ಚೇಸ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅಥವಾ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಪರ್ಚೇಸ್ ಮಾಡ್ಕೊಬಹುದು. ಅದಲ್ಲದೆ ಇದೊಂಥರ ಟೇಪ್ ಇದೆ ನೋಡಿ, ಇದನ್ನು ನಾನು ಫಸ್ಟು ಲಿರಿಷನ್ಗೆ 2nd ಬರ್ಡೇ ಇದ್ದಾಗ ತರಿಸಿದ್ದು. ಇವಾಗ ಲಿರಿಷನ್ಗೆ 5 ವರ್ಷ, ಸೊ ಆಲ್ಮೋಸ್ಟು 3 ವರ್ಷ ಆಗಿದೆ ಇದನ್ನು ತಗೊಂಡು. ಅದಕ್ಕೆ ನಾನು ಈ ಥರ ಬಲೂನೆಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಒಂದು ಸಲ ತೊಗೊಂಡ್ರೆ ತುಂಬ ಸಲ ಯೂಸ್ ಮಾಡ್ಕೊಬೋದು. ಬಟ್ ಇದರಲ್ಲಿ ಏನಂದರೆ ಸ್ವಲ್ಪ ಏನಂದರೆ ಬಳ್ಳಿ ಥರ ಬರುತ್ತೆ, ಇದು ಸ್ಟಿಫಾಗಿ ಕೂರಲ್ಲ. ಈ ಥರ ಜಸ್ಟ್ ಈ ಥರ ಬೇಕು ಅಂದರೆ ನೀವು ಇದೊಂದು ಸ್ಟಿಫ್ನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಆಗುತ್ತೆ. ಹಾಗೆ ಇದರಲ್ಲಿ ಏನಂದರೆ ಒಂದೇ ಕಡೆ ಬಲೂನ್ ಕೂರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಯಾವ ಕಡೆ ಹಾಕ್ತೀವಿ ಆ ಕಡೆ ಅಂತೂ ಇರೋದೇ ಇಲ್ಲ, ಕಲರ್ಗಳೆಲ್ಲ ಡಿಫ್ರೆನ್ಸ್ ಆಗಿಬಿಡುತ್ತೆ. ಸೊ ನಾವು ನೋಡಿಕೊಂಡು ಎಲ್ಲ ಕೂಡ ಬಲೂನ್ನೆಲ್ಲ ಮಿಕ್ಸಿಂಗ್ ಆಗೋ ಥರ ನೋಡಿಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು. ಜೊತೆಗೆ ಇದನ್ನ ನಾವು ನಮ್ಮ ಹೈಟ್ಗೆ ಆ ಲೆಂತ್ಗೆ ಬರೋ ಥರ ನಾನು ಡೆಕೋರೇಷನ್ ಮಾಡ್ತಾಯಿಲ್ಲ. ಪಾಪು ಕೂರಿಸಿದ್ರೆ ಅವ್ನ ತಲೆ ನೇರಕ್ಕೆ ಬರಬೇಕು. ಹಾಗೆಯೇ ಅವ್ನು ಮಲ್ಕೊಂಡ್ರು ಕೂಡ ಅದು ನೀಟಾಗಿ ಕಾಣಿಸ್ಬೇಕು, ಆ ಥರ ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮುಟ್ಬೇಡ. ಹಾಗೆ ಇದನ್ನೆಲ್ಲ ಗ್ರಿಪ್ಪಾಗಿ ಕೂರಿಸೋದಕ್ಕೆ ಅಂದರೆ ಬಲೂನ್ಸ್ ಎಲ್ಲ ನೀಟಾಗಿ ಸ್ಟಿಫಾಗಿ ನಿಲ್ಲಿಸೋದಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾನು ಆ ಕಡೆ ಈರುಳ್ಳಿ ಬುಟ್ಟಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಸೈಡಲ್ಲಿ ಏನೋ ಇತ್ತು ವಸ್ತು, ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಹಾಗೆಯೇ ಲೈಟ್ಸ್ ಕೂಡ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಲಿರಿಷನ್ ಕೂಡ ಮಧ್ಯ ಕೂರಿಸಿ ಚೆಕ್ ಮಾಡ್ತಾ ಇದ್ದೆ ಅವಳ ಲೆಂತಿಗೆ ಹೆಂಗೆ ಬರುತ್ತೆ ಅಂತ. ಈಗ ಫೈನಲ್ ಆಗಿ ನಾನು ಕುತ್ಕೊಂಡು ಟ್ರಯಲ್ ನೋಡ್ತಾ ಇದ್ದೀನಿ. ಸೊ ನಾವೀಗ ರೆಡಿ ಆಗಿದ್ದೀವಿ, ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ, ತೋರಿಸ್ತೀನಿ. ಲಿರಿಷಾ ಮಾತ್ರ ಈಗ ಫೈನಲ್ ಟಚ್ ಅಪ್ ಕೊಡಕ್ಕೆ ಹೋಗಿದ್ದಾರೆ, ಲಿಪ್ಸ್ಟಿಕ್ ಹಾಕೊಳ್ಳೋದಕ್ಕೆ. ಬನ್ನಿ ಯಾರಿವ್ರ ವೇದಾಂತ್. ಈಗ ಫೋಟೋಸ್ ಫಸ್ಟ್ ತೆಗ್ಬಿಡ್ತೀವಿ, ಕತ್ಲೆ ಆಗ್ಬಿಡುತ್ತೆ. ಆಮೇಲೆ ಈಗ ಫಸ್ಟು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ನಾವೆಲ್ಲ ಕುತ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ. ಬನ್ನಿ ಈಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಫೈನಲಿ ಈ
ಥರ ರೆಡಿ ಮಾಡಿದ್ದೀನಿ. ಸ್ವಲ್ಪ ಅದೇನೋ ಬಿದೋಗ್ಬಿಟ್ಟಿದೆ, ಅದೆಲ್ಲ ಸ್ವಲ್ಪ ರೆಡಿ ಮಾಡಿಬಿಟ್ರೆ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ಅಷ್ಟರಲ್ಲಿ ಪಾಪಗೆ ಫೋಟೋಶೂಟ್ ಮಾಡಿಬಿಡ್ತೀನಿ. ಫೈನಲ್ ಆಗಿ ಈ ಥರ ರೆಡಿಯಾಗಿದೆ. ಅದೆಲ್ಲ ಬಿದ್ದೋಗ್ತಾ ಇತ್ತು, ಅಲ್ಲೆಲ್ಲ ಅಟ್ಯಾಚ್ ಕೂಡ ಮಾಡ್ತಾ ಇದ್ದೆ. ಕೇಕ್ ಅಂತೂ ಪ್ರಿಟ್ಟಿಯಾಗಿತ್ತು, ಸೂಪರಾಗಿತ್ತು. ಆ್ಯಂಡ್ ಇದು ಬ್ಲೂ ಕಲರ್ ಥೀಮಲ್ಲೇ ಮಾಡಬೇಕಂತ ಅಂದ್ಕೊಂಡೆ. ನಮ್ಮದು ಡ್ರೆಸ್ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗೋಯ್ತು, ಬಟ್ ಪಾಪಗೆ ಬ್ಲೂ ಬರೋ ಥರ ಬ್ಲೂ ವೈಟು, ಹಾಗೆಯೇ ಕೇಕು ಕೂಡ ಬ್ಲೂ ವೈಟು, ಬಲೂನ್ ಡೆಕೋರೇಷನ್ಸ್ ಕೂಡ ಬ್ಲೂ ವೈಟ್ ಕಲರಲ್ಲೇ ಮಾಡ್ಕೊಂಡಿವಿ. ಇವಾಗ ಲಿರೀಶಾ ಮದ್ಮೇಲೆ ತೊಗೊಂಡು ನೆಕ್ಕಿ ಚೆನ್ನಾಗಿ ತಿಂದಿದ್ದಾಳೆ ಅವಳು ಕ್ರೀಮ್ನೆಲ್ಲ ಎತ್ಕೊಂಡು. ಈಗ ಪಾಪಗೆ ಫೋಟೋ ತೆಗಿತಾ ಇದ್ದೀವಿ. ವೇದ ಅಪ್ಪ ಮದಿ ಕೂತ್ಕೊ ನೀನು. ಅದು ಮದಿಗೆ ಇಲ್ಲಿ ಪಾಪ ಇಲ್ಲಿಗೆ ಆಗ್ತಿದೆ ಪಾಪ. ವೇದ ಅದು ಹೊರಗಡೆ ಆದಂಗೆ ಇಡು. ಬದನೆ ತೆಂಗಿನ ಹೋಗ್ತಿಲ್ಲ ಇದು ಸರ್. ಲಿರೀಶಾ ಅಂತೂ ನನ್ನ ಬಿಟ್ಟು ಇವರೆಲ್ಲಿ ಕೇಕ್ ಕಟ್ ಮಾಡಿಬಿಡ್ತಾರೋ ಅಂತ ನಮ್ಮನ್ನ ಬಿಟ್ಟು ಜಗ್ತಾನೆ ಇರಲಿಲ್ಲ. ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಪಾಪನ ಜೊತೆ ಅಂದರೆ ಅದಕ್ಕೂ ಬಿಡ್ತಾ ಇರಲಿಲ್ಲ. ಫೈನಲ್ ಆಗಿ ಯಶು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಆಮೇಲೆ ನಾವು ಕೇಕ್ ಕಟ್ಟಿಂಗ್ ಮಾಡಬೇಕಿತ್ತು. ಹಾಗೆ ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡೇ ಇದ್ರದ್ದು, ಬಟ್ ವೀಡಿಯೋಗಳು ಯಾವುದೂ ಶೇರೇ ಮಾಡಿಲ್ಲ. ಏನಾಗಿದೆ ಅಂದರೆ ಅದರಲ್ಲಿ ನಾವು ಯಾವ ಮ್ಯೂಸಿಕ್ ಹಾಕಿದ್ವಿ ಆ ಮ್ಯೂಸಿಕ್ ಎಲ್ಲ ಹೊರ್ಟೋಗ್ಬಿಟ್ಟಿದೆ. ಯಾವ ಹಾಡಿಗೆ ರೀಲ್ಸ್ ಮಾಡಿದ್ವಿ ಅನ್ನೋದು ನನಗೆ ನೆನಪಿಲ್ಲ. ಸೊ ಅದು ಬೇರೆ ಸಾಂಗ್ ಹಾಕಿದ್ರೆ ಲಿಪ್ಸ್ ಮೂಮೆಂಟೇ ಬೇರೆ ಇರುತ್ತೆ, ಸಾಂಗೇ ಬೇರೆ ಇರುತ್ತೆ. ಹಾಗಾಗಿ ಅದನ್ನ ಹಾಗೇ ಬಿಟ್ಬಿಟ್ಟಿದ್ದೀನಿ. ಇವಾಗ ಪಾಪಗೆ ಹಂಗೆ ಸ್ವಲ್ಪ ಫೋಟೋಸ್ ತೊಗೊಳ್ತಾ ಇದ್ದೀವಿ. ಅವ್ನ ಡ್ರೆಸ್ಸು ಮತ್ತು ಈ ಬಲೂನ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಅದರದ್ದು ಕೆಲವು ಫೋಟೋಸ್ನ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ, ನೀವು ನೋಡಬಹುದು. ನೋಡಿ ಇಲ್ಲಿ ನೋಡಿ. ಅಲ್ಲಿ ಪಾಪ ಲೇ 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 ಇಲ್ಲಿ 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 ಚೆನ್ನಾಗಿ ಬಂತೇನೋ. ಬಂದಾಗಣ ತೆಗಿ ಸೆಲ್ಫಿ ತೆಗಿ ನಾವು 4 ಜನದ್ದು. ನಾನಂತೂ ನನಗೆ ಸಿಗುವಂತಹ ಕೆಲವೊಂದು ವಿಶೇಷ ಸಂದರ್ಭಗಳನ್ನ ತುಂಬ ಮೆಮೊರೇಬಲ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಏನು ತುಂಬ ಖರ್ಚಾಗಿಲ್ಲ, ಬಟ್ ಇದ್ರ ನೆನಪು ನಮಗೆ ನಾವು ಇರೋವರೆಗೂ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಸಣ್ಣ ಸಣ್ಣ ವಿಷಯಗಳಿದೆಲ್ಲ ಅದನ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆಲ್ಲ ಏನು ತುಂಬ ಖರ್ಚಾಗಿಲ್ಲ ಅಥವಾ ತುಂಬ ಏನು ಟೈಮು ಕೂಡ ತಗೊಳ್ಳೋದಿಲ್ಲ. ಒಂದು ಹಾಫ್ ಡೇ ಅಷ್ಟೇ ನನಗಿದು ಟೈಮ್ ತೊಗೊಂಡಿದ್ದು. ಸೊ ಇದರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಅಥವಾ ನಮಗೆ ನಿರಾಳ ಆಗುತ್ತೆ. ನಮ್ಮ ಮಕ್ಳಿಗೆ ಇದೊಂದು ಮೆಮೊರೇಬಲ್ ಆಗಿ ಇರುತ್ತೆ ಅಂದರೆ ನಾವು ಯಾಕೆ ಅದನ್ನು ಮಾಡಬಾರ್ದು ಅಲ್ವಾ? ಸೊ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನಾದರೂ ಸಣ್ಣ ಮೂಮೆಂಟ್ಸ್ ಇದ್ರೂ ಕೂಡ ಅದನ್ನ ತುಂಬ ಚೆನ್ನಾಗಿ ಮೆಮೊರೇಬಲ್ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ನಮಗೂ ನಮ್ಮವ್ರಿಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಲಿರೀಶಾ ಕೂಡ ಅವಳದು ಹಳೆ ಫೋಟೋಸ್ ಎಲ್ಲ ತೆಗೆದು ನೋಡ್ತಾಳೆ. ಅಮ್ಮ ಇದು ನಾನು ಹಿಂಗೆ ಹೇಳಿದ್ದೆ, ನಂಗೆ ಇದು ಗೊತ್ತು ಆ ಥರ. ಅವಳಿಗೆ ಸ್ವಲ್ಪ ಹಳೇದೆಲ್ಲ ಸ್ವಲ್ಪ ನೆನಪಿದೆ, ಒಂದೊಂದು ವಿಷಯಗಳು ನಾನು ಹಿಂಗೆ ಮಾಡಿದ್ದೆ, ನಾನು ಹಂಗೆ ಮಾಡಿದ್ದೆ ಅಂತ. ಸೊ ಅದನ್ನೆಲ್ಲ ಅವಳು ರೀಕಾಲ್ ಮಾಡ್ಕೊಳ್ತಾಳೆ. ಹಾಗೆಯೇ ಇವಾಗ ಅವಳಿಗೆ ಹೆಂಗಾಗಿದೆ ಅಂದರೆ ತಮ್ಮನ ಬರ್ಡೇ ಅಥವಾ ಪಾಪುಗೆ ಏನಾದರೂ ನಾವು ಸೆಲೆಬ್ರೇಷನ್ ಥರನೋ ಅಥವಾ ಅವ್ನಿಗೇನಾದರೂ ಆಟದ ವಸ್ತು ಕೊಡಿಸಿದ್ರೆ ಅವಳು ಅದನ್ನ ಎಂಜಾಯ್ ಮಾಡ್ತಾಳೆ, ಅವಳು ಖುಷಿ ಪಡ್ತಾಳೆ. ಏನೋ ಒಂಥರ ಖುಷಿ ಅವಳಿಗಿದೆ. ಸೊ ಹಾಗಾಗಿ ನಮ್ಮ ಮಕ್ಳಿಗೋಸ್ಕರ ಅಥವಾ ನಮಗೋಸ್ಕರ ನಾವು ಬದುಕಬೇಕು. ಸೊ ಈಗ ಫೈನಲ್ ಆಗಿ ಕೇಕ್ ಕಟ್ಟಿಂಗ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಏನಾಗಿದೆ ಅಂದರೆ ಕೇಕ್ ಕಟ್ ಮಾಡೋದು ಚಾಕು ಇರುತ್ತಲ್ಲ, ಅದನ್ನ ಎಲ್ಲೋ ಹಾಕ್ಬಿಟ್ಟು ಎಲ್ಲೆಲ್ಲೋ ಹುಡುಕ್ತಾ ಇದ್ವಿ. ಫೈನಲ್ ಆಗಿ ಅದು ಸಿಕ್ತು. ಇವಾಗ ಕೇಕ್ ಕಟ್ಟಿಂಗ್. Happy birthday to you. Happy birthday to you. Happy birthday to you, dear Veda. Happy birthday, dear Maya. Veda. Happy birthday to you. May the good God bless you. Ili magne. Happy birthday. Oh.
ಇಟ್ಕೊಂಬ ತಮ್ಮನ ಕೈ ಇಟ್ಕೊ. ತಮ್ಮನ ಕೈ ಇಟ್ಕೊ. ಇರೋ ತಮ್ಮನ ಕೂರಿಸ್ತೀನಿ. 9ನೇ ತಿಂಗಳು ಅವನ್ನೇ ಕೂರಿಸ್ಬಿಡೋದು ಮನೆ. ಓಕೆನಾ? ಕೈ ಇಟ್ಕೊ ಅಂದ. ಟನ್ ಟಡನ್ ಟನ್ ಟನ್ ಟನ್. ಕ್ರೀಮಿ ಇದೆ. ಇದನ್ನ ಕೈ ಇಡೀರಿ ಈ ಕಡೆಗೆ. ಓ ಸೂಪರ್. ಇರೋ ನಿಮಿಷ ಎತ್ಕೊಡ್ತೀನಿ. ಸುಮ್ಮನೆ ಇರೋ ನಿಮಿಷ, ಅಲ್ಲಿ ಕ್ರೀಮ್ ಬರ್ತದೆ. ಫೈನಲಿ ಕೇಕ್ ಕಟ್ಟಿಂಗ್ ಅಂತೂ ಆಯಿತು. ಕೇಕ್ ನಾವು ಕಟ್ ಮಾಡಿ ನಾವು ತಿನ್ನೋದೇ ಆಗುತ್ತೆ. ವೇದಾಂತ್ಗಂತೂ ಒಂದು ಸಲನೂ ಕೊಟ್ಟಿಲ್ಲ. ಸೊ ಮೊಟ್ಟೆ ಹಾಕಿರ್ತಾರಲ್ವ, ಹಾಗಾಗಿ ಅವನು ಸ್ವಲ್ಪ ಕ್ಯಾಮ್ರಾನೆಲ್ಲ ಚೆನ್ನಾಗಿ ನೋಡ್ತಾನೆ. ಇದು ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ರು ಕೂಡ ಮೊಬೈಲ್ನೇ ನೋಡ್ತಾ ಇದ್ದಾನೆ ನೋಡಿ, ಕ್ಯಾಮ್ರಾ ಲೆನ್ಸ್ನ. ಸೊ ಫೈನಲಾಗಿ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು, ತಿನ್ನೋದಕ್ಕೂ ಕೂಡ ಚೆನ್ನಾಗಿತ್ತು. ಸೊ ನಾವಿಲ್ಲಿ ಒಬ್ಬರು ಪರಿಚಯ ಇದೆ, ಒಂದು ಬೇಕ್ರಿ, ಅವ್ರಿಗೆ ಹೇಳಿ ಮಾಡಿಸ್ತೀವಿ. ಬಟ್ ನಾವು ಹೆಂಗೆ ಹೇಳ್ತೀನಿ ನಾನು ಡಿಸೈನ್ಸ್ ಹಾಗೆ ಮಾಡಿಕೊಡ್ತಾರೆ. ಸೊ ಫೈನಲಿ 6 ಮಂತ್ ಬರ್ಡೇ ಈ ಥರ ಆಯಿತು. ನಿಮಗೂ ಕೂಡ ಈ ಥರ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳನ್ನ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಂದು ಫ್ಯಾಮಿಲಿ ಟೈಮ್ ಸಿಕ್ತಂಗೆ ಆಗುತ್ತೆ. ಹಾಗೆ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಇದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಸೊ ಫಸ್ಟ್ ಬರ್ಡೇ ವೀಡಿಯೋ ನಾನು 2 ಫೋನಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಡಿಟಿಂಗ್ ಮಾಡೋದು ಸ್ವಲ್ಪ ಅದು ಸ್ವಲ್ಪ ವೀಡಿಯೋ, ಈ ಫೋನಲ್ಲಿ ಒಂದು ಸ್ವಲ್ಪ ವೀಡಿಯೋ ಇದೆ, ಅದೆಲ್ಲ ಸ್ವಲ್ಪ ಕಳಿಸಿದ್ರೆ ಹೆಂಗಾಗುತ್ತೆ ಅಂದರೆ ಕ್ಯಾಮ್ರಾ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ, ಕ್ವಾಲಿಟಿ ಕೂಡ ಹೋಗ್ಬಿಡುತ್ತೆ. ಸೊ ಐಫೋನಲ್ಲಿ ಸ್ವಲ್ಪ ಮಾಡಿದ್ದಾರೆ, OnePlusಲ್ಲಿ ಸ್ವಲ್ಪ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇದಕ್ಕೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ವೀಡಿಯೋ ಕ್ವಾಲಿಟಿ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಅದರಲ್ಲೂ ಎಡಿಟ್ ಮಾಡಿ ಏನೇನೋ ಮಾಡ್ತಾಯಿದ್ದೀನಿ. ಸೊ ಅದ್ರ ವೀಡಿಯೋನ ಬೇಗನೆ ಅಪ್ಲೋಡ್ ಮಾಡ್ತೀನಿ. ನಮ್ಮ ಲಿರಿಷಾ ಅಂತೂ ಅವಾಗ ಫುಲ್ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಿದ್ದಾಳೆ ವೇದಾಂತ್ ಜೊತೆ. ಸೊ ಇದಾಗಿತ್ತು ನಮ್ಮ ಪಾಪುವಿನ 6 ಮಂತ್ ಬರ್ಡೇ ವ್ಲಾಗ್. ನಿಮಗೆ ಇದೊಂದು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿದಿನ ವೀಡಿಯೋ ಹಾಕ್ತಾಯಿದ್ದೀನಿ ಇವಾಗ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ದಿನ ವೀಡಿಯೋ ಬರುತ್ತೆ ಒಂದಷ್ಟು ದಿನಗಳ ಕಾಲ. ಅದಕ್ಕೋಸ್ಕರ ನಾನು ತುಂಬ ಎಫರ್ಟ್ ಹಾಕಿ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಫೈನಲಿ ಇವಾಗ ಪಾಪುಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಯಾರೆಲ್ಲ ನನ್ನ ವ್ಯೂವರ್ಸ್ ಕಮೆಂಟ್ ಮಾಡ್ತೀರಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.